ಮನುಷ್ಯ ಎಂದರೆ ದೇಹ, ಮನಸ್ಸು, ಇಂದ್ರಿಯ. ಉಸಿರಾಟದ ಮೂಲಕ ಮನಸ್ಸು, ಇಂದ್ರಿಯದ ಆರೋಗ್ಯವನ್ನು ಪಡ್ಕೊಳ್ತೀವಿ. ಯೋಗ ಅಂದರೆ ಏನು? ಧ್ಯಾನ ಯಾಕೆ? ಅಂಜಲಿಯವರು ಸ್ವಾಮೀಜಿಯವರೇ ನಮಗೆ ಧ್ಯಾನ ಹೇಳಿಕೊಡಿ ಅಂತೇಳಿ ಕಾಮೆಂಟ್ ಮಾಡಿದ್ದಾರೆ. ಯೋಗ ಅಂದರೆ ಏನು? ತುಂಬ ಸರಳವಾಗಿ ಹೇಳಬೇಕಂದ್ರೆ ಯೋಗ ಅಂದರೆ ಆರೋಗ್ಯ. ಯಾರು ಯೋಗ ಮಾಡ್ತಾರೆ ಅವರು ಆರೋಗ್ಯವಾಗಿರ್ತಾರೆ. ಅದಕ್ಕಾಗಿ ಯೋಗ. ಯಾರು ಯೋಗವನ್ನು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅವರಿಗೆ ಆರೋಗ್ಯ ಇರುತ್ತೆ. ಧ್ಯಾನ ಯಾಕೆ? ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ. ಧ್ಯಾನ ಯಾಕೆ? ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಧ್ಯಾನ. ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಬೆಲ್ ಕಾಣುತ್ತೆ, ಬೆಲ್ಲನ್ನು ಒತ್ತಿ. ಲೈಕ್ ಕಾಣುತ್ತೆ, ಲೈಕನ್ನು ಒತ್ತಿ. ಶೇರ್ ಅಂತ ಕಾಣುತ್ತೆ, ವಾಟ್ಸಪ್ಪಲ್ಲಿ ಈ ವಿಡಿಯೋನ ಅನೇಕರಿಗೆ ಶೇರ್ ಮಾಡಿ. ಧ್ಯಾನ ಮಾಡುವುದರಿಂದ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ವಿಕಾಸ ನಮ್ಮ ವ್ಯಕ್ತಿತ್ವದಲ್ಲಿ ಉಂಟಾಗ್ತದೆ. ದೇಹ ಮನಸ್ಸಿನ ಸಮತೋಲನ ನಮಗೆ ಸಿಗುತ್ತದೆ. ಯಾರು ಯೋಗಾಭ್ಯಾಸವನ್ನು ಮಾಡ್ತಾರೆ ಅವರು ದೈಹಿಕವಾಗಿ ಆರೋಗ್ಯವಾಗಿ ಇರ್ತಾರೆ. ಯಾರು ಧ್ಯಾನ ಮಾಡ್ತಾರೆ ಅವರು ಮಾನಸಿಕವಾಗಿ ಆರೋಗ್ಯವಾಗಿ ಇರುತ್ತಾರೆ. ಯೋಗ ಮತ್ತು ಧ್ಯಾನ ಎರಡೂ ಒಟ್ಟಿಗೆ ಇರುತ್ತೆ. ಧ್ಯಾನ ಯೋಗ ವಿದ್ಯೆಯಲ್ಲಿ 7ನೇಯದು. ಯೋಗ ವಿದ್ಯೆ 8 ಹಂತದಲ್ಲಿ ಇದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ 8 ಪ್ರಕಾರದ ಯೋಗವನ್ನು 3 ರೀತಿಯಲ್ಲಿ ವರ್ಗೀಕರಣ ಮಾಡಲಾಗಿದೆ. ಯಮ, ನಿಯಮ, ಆಸನ ಅದು ಒಂದು ವಿಭಾಗ. ಪ್ರಾಣಾಯಾಮ, ಪ್ರತ್ಯಾಹಾರ ಅದು ಮತ್ತೊಂದು ವಿಭಾಗ. ಧಾರಣ, ಧ್ಯಾನ, ಸಮಾಧಿ ಅದು ಇನ್ನೊಂದು ವಿಭಾಗ. ಯೋಗದಲ್ಲಿ 8 ಹಂತಗಳಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದು 8 ವಿಭಾಗ ಯೋಗದಲ್ಲಿ. ಈ 8 ವಿಭಾಗಗಳಲ್ಲಿ ಮೊದಲನೇದಾದಂಥ ಯಮ, ನಿಯಮ, ಆಸನ ಇವು ಒಂದು ವರ್ಗ. ಪ್ರಾಣಾಯಾಮ, ಪ್ರತ್ಯಾಹಾರ ಇದು 2ನೇ ವರ್ಗ. ಧಾರಣ, ಧ್ಯಾನ, ಸಮಾಧಿ ಇದು 3ನೇ ವರ್ಗ. ಯಮ ಮತ್ತು ನಿಯಮಗಳು ಇವು ಏನಿದಾವಲ್ಲ ಇವು ನಮ್ಮ ದೇಹ ಮನಸ್ಸಿಗೆ ನಿಯಮಗಳನ್ನು ಹೇಳ್ತವೆ. ಸಮಾಜ ಜೀವಿ, ಸಮಾಜದ ಜೊತೆಯಲ್ಲಿ ಬದುಕುವವರು ನಾವು. ಒಬ್ಬರೇ ಬದುಕೋದಿಲ್ಲ. ಈಗ ಹಕ್ಕಿಗಳು ನೋಡಿ, ಅವೆಲ್ಲ ಕೂಡಿಕೊಂಡೇ ಇರ್ತವೆ. ನೀವು ಬೆಳಿಗ್ಗೆ ಮತ್ತು ಸಂಜೆಯಲ್ಲಿ ವೇಳೆಯಲ್ಲಿ ಆಕಾಶದ ಕಡೆಗೆ ನೋಡಿದ್ರೆ ಸಾವಿರಾರು ಪಕ್ಷಿಗಳು ಹಾರ್ಕೊಂಡು ಹೋಗ್ತಾ ಇರ್ತವೆ. ಅವೆಲ್ಲ ಗುಂಪಿನಲ್ಲಿ, ಸಮೂಹದಲ್ಲೇ ಹಾರ್ಕೊಂಡು ಹೋಗ್ತಾ ಇರ್ತವೆ. ಎಲ್ಲವೂ ಒಂದು ಸಮೂಹದಲ್ಲಿ ಅವು ಪಕ್ಷಿಯಲ್ಲಿ ಒಂದು ಸಮಾಜ ಇದೆ. ನೀವು ಯಾವುದೇ ಪಕ್ಷಿಗಳನ್ನು ನೋಡಿ ಅವು ಜೋಡಿಯಾಗಿ ಇರ್ತವೆ. ಅವು ಒಂಟಿಯಾಗಿರೋದಿಲ್ಲ. ಪೇಕ್ಳಾರ ಇರ್ಬೋದು, ಗುಬ್ಬಚ್ಚಿ ಇರ್ಬೋದು, ಮರಕುಟ್ಕ ಇರ್ಬೋದು, ಕಾಗೆಗಳಿರ್ಬೋದು, ಕೋಗಿಲೆಗಳಿರ್ಬೋದು, ರತ್ನ ಪಕ್ಷಿ ಇರ್ಬೋದು, ಮುತ್ತಿನ ಶೆಟ್ಟಿ ಇರ್ಬೋದು, ಗಿಳಿ ಇರ್ಬೋದು, ನವಿಲುಗಳಿರ್ಬೋದು. ನೀವು ಯಾವುದೇ ಪಕ್ಷಿಗಳನ್ನು ನೋಡಿ ಎಲ್ಲ ಪಕ್ಷಿಗಳು ಕೂಡ ಸಮೂಹದಲ್ಲಿ ಇರ್ತವೆ ಅಥವಾ ಜೋಡಿಯಾಗಿ ಇರ್ತವೆ. ಹಾಗೆ ಮನುಷ್ಯ ಕೂಡ ಅಷ್ಟೇ. ನಾವು ಒಬ್ಬರೇ ಬದುಕೋಕ್ಕಾಗಲ್ಲ. ನಾವು ಹುಟ್ಟಿರೋದೇ ಕುಟುಂಬದಲ್ಲಿ ಅಲ್ವಾ? ತಂದೆ ತಾಯಿಯ ಸಹಜೀವನದಿಂದ ನಾವು ಹುಟ್ಟಿದ್ದೀವಿ. ಅಂದಮೇಲೆ ನಾವು ಬದುಕಬೇಕಾದರೂ ಕೂಡ ಸಹಜೀವನದಲ್ಲೇ ಬದುಕಬೇಕಾಗ್ತದೆ.
ಈ ಸಹಜೀವನದಲ್ಲಿ ನಾವು ಬದುಕುವಾಗ ಸಮಾಜ, ರಾಷ್ಟ್ರ, ನಾಡು, ಊರು, ಕೇರಿ ಇವುಗಳ ಜೊತೆ ನಾವು ಬದುಕುವಾಗ ಆ ಒಂದು ಸಮಾಜದಲ್ಲಿ ಕೆಲವು ಪ್ರಿನ್ಸಿಪಲ್ಸ್, ಕೆಲವು ಎಥಿಕಲ್ ವ್ಯಾಲ್ಯೂಸ್, ಕೆಲವು ಜೀವನ ಮೌಲ್ಯಗಳು, ಕೆಲವು ನಿಯಮಗಳು ಇರ್ತವೆ. ಆ ನಿಯಮಾನುಸಾರವಾಗಿ ನಾವು ಬದುಕಬೇಕಾಗ್ತದೆ. ಹೆಂಗೆಂಗೋ ಬದುಕಕ್ಕೆ ಬರಲ್ಲ. ಯಾಕೆಂದರೆ ಕೆಲವು ಸಮಾಜದ ಕಟ್ಟುಕಟ್ಟಲೆಗಳು ಇರ್ತವೆ. ಆ ಕಟ್ಟುಕಟ್ಟಲೆಗಳನ್ನು ಒಪ್ಪಿಕೊಂಡು ಬದುಕಬೇಕು. ಈಗ ಒಂದು ನಗರ ಅಂತ ತೆಗೆದುಕೊಳ್ಳಿ. ನಗರದೊಳಗೆ ಮಹಾನಗರ ಪಾಲಿಕೆ ಇರುತ್ತದೆ. ಆ ನಗರದಲ್ಲಿ ನಾವು ವಾಸ ಮಾಡಬೇಕಾದ್ರೆ ಆ ಮಹಾನಗರ ಪಾಲಿಕೆ ವಿಧಿಸಿರುವ ನಿಯಮವನ್ನು ಒಪ್ಪಿಕೊಂಡು ಈ ನಗರದಲ್ಲಿ ಬದುಕಬೇಕು. ಉಲ್ಲಂಘನೆ ಮಾಡಿದರೆ ನಮಗೆ ಮಹಾನಗರ ಪಾಲಿಕೆ ಏನು ಮಾಡುತ್ತೆ? ಪನಿಷ್ಮೆಂಟ್ ಮಾಡುತ್ತೆ ಅಲ್ವಾ? ಈಗ ಮನೆ ಕಟ್ಟಬೇಕಾಗಲಿ, ಮನೆ ಇರಬೇಕಾಗಲಿ, ಮನಕ್ಕೆ ನಾವು ಹೌಸ್ ರೆಂಟ್ ನಾವು ಓನರ್ ಕೊಡಬೇಕು, ಮನೆ ಮಾಲೀಕ ಸರ್ಕಾರಕ್ಕೆ, ನಗರಸಭೆಗೆ ಶುಲ್ಕ, ಟ್ಯಾಕ್ಸ್, ತೆರಿಗೆ ಕಟ್ಟಬೇಕು. ಹೀಗೆ ಅನೇಕ ನಿಯಮಗಳಿರ್ತದೆ. ಮನೆ ಅಂದರೆ ಸುಮ್ಮನೆ ಇರುತ್ತಾ? ಕರೆಂಟ್ ಬೇಕು, ನೀರು ಬೇಕು, ಶೌಚಾಲಯಗಳು ಬೇಕು, ಹೀಗೆಲ್ಲ ವ್ಯವಸ್ಥೆಗಳು ಬೇಕು. ಆ ವ್ಯವಸ್ಥೆಯೆಲ್ಲ ಪೂರೈಕೆ ಮಾಡಬೇಕಾದ್ರೆ ಸಂಬಂಧಿಸಿದವರಿಗೆ ನಾವು ದುಡ್ಡು ಕೊಡಬೇಕು. ಈ ಕೈವಿಗೆ ಪ್ರತಿ ತಿಂಗಳು ಕರೆಂಟ್ ಬಿಲ್ ಕಟ್ಟಬೇಕು, ನೀರಿನ ಬಿಲ್ ಕಟ್ಟಬೇಕು, ಹೀಗೆ ಇವೆಲ್ಲ ನಿಯಮಾವಳಿಗಳಿರ್ತದೆ. ಹಾಗೆ ಒಂದು ಮನೆ ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ಬದುಕಬೇಕಾದರೆ ಹೇಗೆ ನಿಯಮಾವಳಿಗಳು, ಕಟ್ಟುಕಟ್ಟಲೆಗಳು ಇರ್ತವೋ ಹಾಗೆ ಮನುಷ್ಯರಾದ ನಾವುಗಳು ಸಮಾಜ ಜೀವಿಯಾಗಿ ಸಮಾಜದ ಜೊತೆ ಬದುಕುವಾಗ ಸಮಾಜದ ನಿಯಮಾವಳಿಗಳು ಮತ್ತು ಮೌಲ್ಯಗಳನ್ನು ಒಪ್ಪಿಕೊಂಡು ಅದರಂತೆಯೇ ನಾವು ಜೀವನ ಮಾಡಬೇಕು. ಅದನ್ನು ಮೀರಿ ಉಲ್ಲಂಘನೆ ಮಾಡಿ ನಾವು ಜೀವನ ಮಾಡಲಿಕ್ಕೆ ಹೋದರೆ ಅಲ್ಲಿ ಪೊಲೀಸು, ಕೋರ್ಟು ಇರ್ತದೆ. ಅವರು ಪ್ರವೇಶ ಮಾಡ್ತಾರೆ, ನಮಗೆ ಶಿಕ್ಷೆಯನ್ನು, ಕಾನೂನು ಪ್ರಕಾರವಾದ ದಂಡನೆಯನ್ನು ಮಾಡ್ತಾರೆ. ಇಂಥ ಎಲ್ಲ ದಂಡನೆಗಳು, ಶಿಕ್ಷೆಗಳನ್ನು ಯಾವುದು ಮಾಡ್ತದೆ? ಅಂಕೆ ಇಲ್ಲದೆ ಇರತಕ್ಕಂಥ ನಮ್ಮ ದೇಹ ಮತ್ತು ಮನಸ್ಸುಗಳು ಮಾಡ್ತವೆ. ಈಗ ನಾವು ಸಮಾಜದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ. ಅನೇಕ ರೀತಿಯ ಕ್ಷೋಭೆ, ವಿಕ್ಷಿಪ್ತತೆಯನ್ನು ಯೌವನಕ್ಕೆ ಬಂದ ಹುಡುಗರು ಮತ್ತು ಗಂಡಸರು ಮಹಿಳೆಯರ ಮೇಲೆ ದೌರ್ಜನ್ಯಗಳನ್ನು ಮಾಡ್ತಾನೇ ಇದ್ದಾರೆ. ಅದನ್ನು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಮೇಲಿನ ಮೇಲೆ ಕಾಣ್ತಾ ಇದ್ದೇವೆ. ಈ ದೌರ್ಜನ್ಯಗಳನ್ನು ಗಂಡಸರು ಮತ್ತು ಯುವಕರು ಯುವತಿಯರ ಮೇಲೆ, ಮಹಿಳೆಯರ ಮೇಲೆ, ಹೆಂಗಸರ ಮೇಲೆ ಯಾಕೆ ಮಾಡಿಕೊಂಡು ಬರ್ತಾ ಇದ್ದಾರೆ ಎಂಬುದಾಗಿ ಹೇಳಿದರೆ, ಈ ಯುವಕರಿಗೆ, ಈ ಗಂಡಸರಿಗೆ ಸಮಾಜದ ಕಟ್ಟುಕಟ್ಟಲೆ ನಿಯಮಗಳ ಬಗ್ಗೆ ಅವರ ಮೇಲಿನವರು ತಿಳಿಸಿ ಹೇಳಿಲ್ಲ. ಈಗ ನನ್ನನ್ನು ಹಡೆದಿರೋರು ಯಾರು? ನಮ್ಮ ತಂದೆ ತಾಯಿಗಳು. ನನ್ನನ್ನು ಬೆಳೆಸಬೇಕಾದ್ರೆ ನನ್ನ ತಂದೆ ತಾಯಿಗಳು ನಮ್ಮನ್ನು ಅವರು ಹೇಗೆ ಬಾಳಬೇಕು, ಹೇಗೆ ಬದುಕಬೇಕು ಅನ್ನೋದನ್ನು ಕುಟುಂಬ ಜೀವನವನ್ನು ಮಾಡುವಾಗ ಪ್ರತಿನಿತ್ಯ ನಮಗೆ ಕಲಿಸ್ಕೊಂಡು ಬಂದಿದ್ದಾರೆ. ನಾವು ತಪ್ಪಿದಾಗ ನಮಗೆ ಶಿಕ್ಷೆ, ದಂಡನೆಯನ್ನು ಮಾಡಿದ್ದಾರೆ. ಹೀಗೆ ಬದುಕು, ಹೀಗೆ ಬದುಕಿದ್ರೆ ನೀನು ಒಳ್ಳೆಯವನಾಗ್ತೀಯ, ಸಮಾಜದಲ್ಲಿ ನಿನಗೆ ಗೌರವ ಇದೆ ಅನ್ನೋದನ್ನು ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿ ತಂದೆ ತಾಯಿಗಳು ಮಕ್ಕಳುಗಳಿಗೆ ಕಲಿಸಿರ್ತಾರೆ, ಕಲಿಸ್ಬೇಕು. ಯಾರು ತಂದೆ ತಾಯಿಗಳಿಂದ ಈ ಶಿಕ್ಷೆಯನ್ನು, ಮಾರ್ಗದರ್ಶನವನ್ನು, ಬೆಳಕನ್ನು ಪಡ್ಕೊಂಡಿರ್ತಾರೆ ಅವರು ಒಳ್ಳೆ ಮಕ್ಕಳಾಗಿ ಬೆಳೀತಾರೆ. ಯಾರಿಗೆ ತಂದೆ ತಾಯಿಗಳಿಂದ ಈ ಸರಿಯಾದ ಶಿಕ್ಷಣ ಸಿಕ್ಕಿಲ್ಲ ಅವ್ರು ಹಿಂಗೆ ದುಂಡಾವರ್ತಿತನ ಮಾಡಿಕೊಂಡು ಉಗ್ರಗಾಮಿಗಳು, ದುಷ್ಟರು, ಕೇಡಿಗಳು, ಕ್ರೌರ್ಯವನ್ನು ಮಾಡ್ತಕ್ಕಂಥವ್ರು, ಹಿಂಸೆಯನ್ನು ಮಾಡ್ತಕ್ಕಂಥವ್ರು, ದೌರ್ಜನ್ಯವನ್ನು ಮಾಡ್ತಕ್ಕಂಥ ನಡವಳಿಕೆಯನ್ನು ತಮ್ಮ ದೇಹ ಮನಸ್ಸಿನಲ್ಲಿ ಬೆಳೆಸ್ಕೊಂಡಿರ್ತಾರೆ. ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲುಮೆಯಯ್ಯ, ಅಯ್ಯ ಎಂದೆಡೆ ಸ್ವರ್ಗ, ಎಲ್ಲವೋ ಎಂದೆಡೆ ನರಕ. ನಡೆ ನುಡಿ ಏನಿರಬೇಕು? ನಾವು ಯಾರಾದರೂ ನಾವು ಪರಿಚಿತರನ್ನು, ಹಿರಿಯರನ್ನು, ದೊಡ್ಡವರನ್ನು ಕಂಡಾಗ, ಭೇಟಿ ಮಾಡಿದಾಗ ಕೂಡಲೇ ಅವರಿಗೆ ನಮಸ್ಕಾರ ಮಾಡಬೇಕು, ವಂದಿಸಬೇಕು. ಇದು ಒಂದು ಶಿಷ್ಟಾಚಾರ, ಇದೊಂದು ಸನ್ನಡತೆ. ಗುಡ್ ಮಾರ್ನಿಂಗ್, ನಮಸ್ಕಾರ ಸಾರ್, ಇವನ್ನೆಲ್ಲ ನಾವು ಒಳ್ಳೆಯ ನಡವಳಿಕೆ ಬರ್ತದೆ. ಹೀಗೆ ತಂದೆ ತಾಯಿಗಳು
ಮತ್ತು ಯಾವುದನ್ನು ತಂದೆ ತಾಯಿಗಳು ಕಲಿಸೋದಲ್ಲ ಅದನ್ನು ಹೆಚ್ಚಿನ ವಿಚಾರಗಳನ್ನು ಶಾಲಾ ಕಾಲೇಜುಗಳಲ್ಲಿ ಗುರು ಹಿರಿಯರು ಕಲಿಸ್ತಾರೆ. ನಿಮಿಷ 1 ಗಂಟೆ ಅವಧಿಯಲ್ಲಿ ಒಂದು ತರಗತಿಯಲ್ಲಿ ಕೂತ್ಕೋತೀವಿ. ಒಬ್ಬ ಅಧ್ಯಾಪಕರು ಬರ್ತಾರೆ. ಅವರು 50 ನಿಮಿಷ ಅಥವಾ 1 ಗಂಟೆ ಪಾಠ ಮಾಡ್ತಾರೆ. ಅದನ್ನು ನಾವು ಮೌನವಾಗಿ ಕುಳಿತು ಕೇಳಬೇಕು. ಕೇಳಿದ್ದನ್ನು ನೆನಪಿಟ್ಕೋಬೇಕು ಮತ್ತು ಪರೀಕ್ಷೆ ವೇಳೆಯಲ್ಲಿ ನೆನಪಿಟ್ಟುಕೊಂಡು ಬರೀಬೇಕು. ಆಗ ಉತ್ತೀರ್ಣ ಆಗ್ತೀಯ, ತೇರ್ಗಡೆ ಆಗ್ತೀಯ. ಇದು ನೀನು ಶಾಲಾ ಕಾಲೇಜಿಗೆ ಬಂದರೆ ಫಲಿತಾಂಶ, ರಿಸಲ್ಟ್. ಹಾಗೆ ಒಂದು ಡಿಸಿಪ್ಲಿನ್ ಕಲಿಸ್ತಾರೆ NCCಯಲ್ಲಿ. ಹಾಗೆ NSS ಅಲ್ಲಿ ಒಂದು ಸೇವಾ ಮನೋಭಾವವನ್ನು ಕಲಿಸ್ತಾರೆ. ಅಂದ್ರೇನು, ಶಾಲಾ ಕಾಲೇಜಿಗೆ ಹೋದಾಗ ಪಠ್ಯೇತರ ಚಟುವಟಿಕೆಯಾಗಿ ಡಿಸಿಪ್ಲಿನ್ ಅಂದರೆ ಶಿಸ್ತು, ನಂತರ ಸೇವಾ ಮನೋಭಾವ. ಶಿಸ್ತು ದೇಹ ಮನಸ್ಸಿಗೆ ಬೇಕು, ಸೇವಾ ಮನೋಭಾವ ಸಮಾಜದ ಜೊತೆಯಲ್ಲಿ ನಮಗೆ ಅವು ಬೇಕು. ದೇಹ ಮನಸ್ಸು ಅವನ್ನು ಸೇವಾ ಮನೋಭಾವದಿಂದ ಸಮಾಜದ ಕಡೆಗೆ, ವ್ಯಕ್ತಿಯ ಕಡೆಗೆ, ಮತ್ತೊಬ್ಬರ ಕಡೆಗೆ ನಾವು ಇರಬೇಕು. ಅಂದರೆ ಇವೆಲ್ಲ ಏನು ಅಂತೇಳಿದರೆ, ಹೇಗೆ ಈ ಎಲ್ಲ ವಿಚಾರಗಳನ್ನು ಒಂದೊಂದು ಹಂತದಲ್ಲಿ ಕಲಿಸಲಾಗ್ತದೆಯೋ ಹಾಗೆ ಯೋಗ ವಿದ್ಯೆ ಕೂಡ ಯಮ ನಿಯಮದಲ್ಲಿ ಕೆಲವು ಪ್ರಿನ್ಸಿಪಲ್ಸ್ಗಳನ್ನು ನಮಗೆ ಹೇಳ್ತದೆ ದೇಹ ಮನಸ್ಸಿಗೆ. ಆ ಪ್ರಿನ್ಸಿಪಲ್ಸನ್ನು ನಾವು ಫಾಲೋ ಮಾಡಬೇಕು. ಆ ಎಥಿಕಲ್ ವ್ಯಾಲ್ಯೂಸ್, ಮಾರಲ್ ವ್ಯಾಲ್ಯೂಸ್, ನೀತಿ ನಿಯಮಾವಳಿಗಳು ಇರ್ತವೆ. ಆ ನೀತಿ ನಿಯಮಾವಳಿಗಳನ್ನು ಯೋಗ ಮಾಡೋಕ್ಕೆ ಮುಂಚೆ, ಯೋಗಾಸನ 3ನೇದು, ಯೋಗಕ್ಕೆ ಪ್ರವೇಶ ಆಗ್ತಿದ್ದಂಗೆ ನಮಗೆ ಮೊದಲು ಸಿಗೋದು ಯಾವುದಪ್ಪ ಅಂದರೆ ಯಮ ನಿಯಮಗಳು. ಯಮ ನಿಯಮ ಅಂದ್ರೇನು? ರಿಸ್ಟ್ರೈಂಟ್ ಆಫ್ ಡಿಸೈರ್ಸ್. ನಮ್ಮ ಡಿಸೈರ್ಸ್ ಅಂದ್ರೇನು? ಅಪೇಕ್ಷೆಗಳು, ದಾಹಗಳು, ಬಯಕೆಗಳು. ಅವುಗಳನ್ನು ಸಂಯಮನ ಮಾಡಬೇಕು. ಬಯಕೆಗಳ ಸಂಯಮನ. ಯಮ ನಿಯಮಗಳು ಮೊದಲು ನಮ್ಗೆ ಏನು ಕಲಿಸುತ್ತವೆ ಅಂತೇಳಿದರೆ, ನಮ್ಮ ದೇಹ ಮನಸ್ಸನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಕೆಲವು ಪ್ರಿನ್ಸಿಪಲ್ಸ್, ಕೆಲವು ನಿಯಮಗಳನ್ನು ಅದು ಕಲಿಸುತ್ತೆ. ಅದನ್ನು ನಾವು ಕಲ್ತ್ಕೋಬೇಕು. ಅದನ್ನು ಕಲ್ತ್ಕೊಂಡು ನಂತರ ಯೋಗಾಸನಕ್ಕೆ ನಮಗೆ ಪ್ರವೇಶ. ಇಲ್ಲದೇವರು ಯೋಗಾಸನಕ್ಕೆ ಪ್ರವೇಶ ಇರೋದಿಲ್ಲ. ಯೋಗ ನಾವು ಕಲಿಬೇಕಾದ್ರೆ ಮೊದಲು ನಮಗೆ ಯಮ ನಿಯಮ 1 ಮತ್ತು 2ನೆಯ ವರ್ಗ ಏನಿದೆ ಯೋಗದೊಳಗೆ, ಅದನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ತಿಳ್ಕೋಬೇಕು. ಯಮದಲ್ಲಿ 5 ನಿಯಮಗಳಿದೆ. ಯಾವುದು? ಮೊದಲನೇದು ಸತ್ಯ, 2ನೇದು ಅಹಿಂಸೆ, 3ನೇದು ಕಳವು ಮಾಡದೇ ಇರುವುದು, 4ನೇದು ಅಧಿಕ ಸಂಗ್ರಹ ಮಾಡದೇ ಇರುವುದು, 5ನೇದು ಸಂಯಮ ಎಂಬುದಾಗಿ ಹೇಳಿದರೆ ಅದು ಪಾವಿತ್ರ್ಯತೆ. ನಮ್ಮ ವ್ಯಕ್ತಿತ್ವ ಏನಿದಲ್ಲ, ನಮ್ಮ ಶರೀರ ಏನಿದೆಯಲ್ಲ, ಅದರಲ್ಲಿ ಇಂದ್ರಿಯಗಳನ್ನು ನಾವು ಸಂಯಮದಲ್ಲಿ ಇಟ್ಟುಕೊಳ್ಳಬೇಕು. ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ನಾವು ದುಂಡಾವರ್ತಿತನವನ್ನು ನಾವು ಪ್ರಕಟ ಮಾಡಬಾರದು. ಶುಚಿತ್ವ, ತಪಸ್ಯ, ಅಧ್ಯಯನ, ಶರಣಾಗತಿ, ಸಂತೃಪ್ತಿ. ಶುಚಿತ್ವ, ಸಂತೃಪ್ತಿ, ಅಧ್ಯಯನ, ತಪಸ್ಯ, ಶರಣಾಗತಿ. ಹೀಗೆ ನಿಯಮದಲ್ಲಿ 5 ತತ್ವಗಳು ಇವೆ. ಯಮದಲ್ಲಿ 5 ತತ್ವಗಳು, ನಿಯಮದಲ್ಲಿ 5 ತತ್ವಗಳು. ಈ 10 ತತ್ವಗಳನ್ನು ಮೊದಲು ನಾವು ನಮ್ಮ ದೇಹ ಮನಸ್ಸಿಗೆ ಅಳವಡಿಸ್ಕೋಬೇಕು. ಯೋಗ ಅಂದರೆ ಏನು? ಯೋಗ ಅಂದರೆ ಆರೋಗ್ಯವಾಗಿರೋದು. ಯೋಗ ಅಂದರೆ ಯಾವುದೇ ರೋಗ ಬರದಂತೆ ನೋಡಿಕೊಳ್ಳುವುದು. ಯೋಗ ಅಂದರೆ ಏನಾದರೂ ಅನಾರೋಗ್ಯ ಇದ್ದರೆ ಅದನ್ನು ಹೊರಗೆ ಹಾಕುವುದು. ಯೋಗ ಎಂಬುದಾಗಿ ಹೇಳಿದರೆ ದೇಹ ಮನಸ್ಸಿನ ಸಮತೋಲನ. ದೇಹ ಮನಸ್ಸಿನ ಅಸಮತೋಲನವನ್ನು ದೂರ ಮಾಡಿ ನಮಗೆ ದೇಹ ಮನಸ್ಸಿನಲ್ಲಿ ಸಮತೋಲನವನ್ನು ತಂದುಕೊಡುವುದು ಯೋಗ. ನಿತ್ಯ ಜೀವನದಲ್ಲಿ ನಮ್ಮನ್ನು ವಿಕಾಸ, ಅಭಿವೃದ್ಧಿಯ ಪಥದ ಕಡೆಗೆ ಕರೆದುಕೊಂಡುವುದು ಯೋಗ. ಯೋಗ ಈ 2 ಅಕ್ಷರದ ಶಬ್ದವನ್ನು ಹೇಳುವಾಗ ಯೋಗ ಅಂದ ಕೂಡಲೇ ಯೋಗ ಪ್ರಾಕ್ಟೀಸ್,
ಎವ್ರಿಡೇ ಯೋಗ ಪ್ರಾಕ್ಟೀಸ್ನಲ್ಲಿ ಯಮ ನಿಯಮ ಆಸನ ಅನುಷ್ಠಾನ ಇರುತ್ತದೆ, ಪ್ರಾಣಾಯಾಮ ಪ್ರತ್ಯಾಹಾರ ಅನುಷ್ಠಾನ ಇರುತ್ತದೆ, ಧಾರಣ ಧ್ಯಾನ ಅನುಷ್ಠಾನ ಇರ್ತದೆ. ಅಂದ್ರೇನು? ದೈಹಿಕ ಮಾನಸಿಕ ಆರೋಗ್ಯವನ್ನು ನಾವು ಪಡೆದುಕೊಳ್ಳಬೇಕಾದರೆ ಈ 8 ಪ್ರಕಾರದ ಯೋಗ ವಿದ್ಯೆಯನ್ನು ಪ್ರತಿನಿತ್ಯ ನಾವು ನಮ್ಮ ಜೀವನದೊಳಗೆ ನಾವು ಅಳವಡಿಸಿಕೊಂಡು ಅಭ್ಯಾಸ ಮಾಡಬೇಕು. ಆಗಲೇ ನಾವು ಆರೋಗ್ಯವಾಗಿರೋದು. ದೈಹಿಕ ಮನಸ್ಸಿನಲ್ಲಿ ಯಾವುದೇ ರೋಗ ಇಲ್ಲದೆ ಸಂತೋಷವಾಗಿ ಇರು. ನಮಗೆ ರೋಗ ಅನ್ನೋದು ಒಂದು ದಿನನೂ ಬಂದಿಲ್ಲ. ಇಡೀ ನಮ್ಮ ಜೀವನದೊಳಗೆ ಎಂದೂ ನಾವು ಯಾವ ವೈದ್ಯರಲ್ಲಿಗೂ ಹೋಗಿಲ್ಲ. ನಮ್ಮ ಜೀವನದಲ್ಲಿ ಯಾವುದೇ ಟ್ಯಾಬ್ಲೆಟ್ಸನ್ನು ನಾವು ತಗೊಂಡಿಲ್ಲ, ನುಂಗಿಲ್ಲ, ಮೆಡಿಕಲ್ ಶಾಪ್ಗೆ ಹೋಗಿಲ್ಲ. ನಮ್ಮ 17ನೇ ವಯಸ್ಸಿನಿಂದ ನಾವು ಯೋಗ ಜೀವನವನ್ನು ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಜೀವನದಲ್ಲಿ ಯಾವ ಸಮಸ್ಯೆ ಬಂದರೂ ಕೂಡ ಯೋಗ ಪರಿಹಾರ ಮಾಡಿಬಿಡ್ತದೆ. ನಾವು ಪರಿಹಾರ ಮಾಡಬೇಕಾಗಿಲ್ಲ. ನಿತ್ಯ ನಾವು ಬೆಳಿಗ್ಗೆ ಸಂಜೆ 2 ವೇಳೆ ಯೋಗಾಭ್ಯಾಸವನ್ನು ಮಾಡ್ತೇವೆ. ಯೋಗಾಭ್ಯಾಸ ಅಂದ್ರೇನು? ಕೇವಲ ಯೋಗಾಸನ ಮಾಡುವುದಲ್ಲ. ನಿತ್ಯ ನಾವು ಬೆಳಗಿನ 3:30 ಗಂಟೆಗೆ ಎದ್ದೇಳ್ತೇವೆ. ನಾವು ಹೇಳೋದಿಲ್ಲ, ಆದಾಗ ಅದೇ ಏಳಿಸ್ಬಿಡುತ್ತೆ, ಕಣ್ಣು ಬಿಟ್ಬಿಡ್ತೇವೆ. ಮಲಗಿರ್ತೇವಲ್ಲ, ಮಲಗಿದ್ದಾಗ 3:15ಕ್ಕೆ ಕಣ್ಣು ಬಿಟ್ಬಿಡ್ತೇವೆ. 3:15ಕ್ಕೆ ಕಣ್ಣು ಬಿಟ್ಬಿಟ್ರೆ ಕೂತ್ಕೊಂಡು ಎದ್ದು ಬೆಳಗಿನದು ಏನಿದೆ ಅವನ್ನೆಲ್ಲ ಮುಗಿಸ್ಕೊಂಡು ಕೂಡಲೇ ನಾವು ಯೋಗಾಭ್ಯಾಸವನ್ನು ಧ್ಯಾನವನ್ನು ಮಾಡಲಿಕ್ಕೆ ಕೂತ್ಕೋತೇವೆ. ಇಲ್ಲ ಶುರು ಮಾಡ್ತೇವೆ, ಯೋಗ ಜೀವನವನ್ನು ಆರಂಭ ಮಾಡ್ತೇವೆ. ಬೆಳಿಗ್ಗೆನೂ ಇದೇ ರೀತಿ, ಮತ್ತು ರಾತ್ರಿ ಸಂಜೆ ವೇಳೆಗೆ 5 ಗಂಟೆಗೆ ನಮ್ಮ ಯೋಗ ಜೀವನ ಮತ್ತೆ ಆರಂಭವಾಗಿ ಬಿಡುತ್ತದೆ. ರಾತ್ರಿ 8:30 9 ಗಂಟೆಗೆ ಕಡ್ಡಾಯವಾಗಿ ಮಲ್ಕೊಂಡು ಬಿಡ್ತೇವೆ. ನಮ್ಮ ಬಳಿ ಬಂದಂಥವರಿಗೆ ಯಾವ ಅನಾರೋಗ್ಯ ಇದ್ದರೂ ಗುಣ ಮಾಡಿದ್ದೇವೆ, ಗುಣ ಮಾಡ್ತೇವೆ. ಯೋಗ ಈ 2 ಅಕ್ಷರದ ಶಬ್ದವನ್ನು ಹೇಳುವಾಗ ಯೋಗ ಅಂದ ಕೂಡಲೇ ಯೋಗ ಪ್ರಾಕ್ಟೀಸ್, ಎವ್ರಿಡೇ ಯೋಗ ಪ್ರಾಕ್ಟೀಸ್ನಲ್ಲಿ ಯಮ ನಿಯಮ ಆಸನ ಅನುಷ್ಠಾನ ಇರುತ್ತದೆ, ಪ್ರಾಣಾಯಾಮ ಪ್ರತ್ಯಾಹಾರ ಅನುಷ್ಠಾನ ಇರುತ್ತದೆ, ಧಾರಣ ಧ್ಯಾನ ಅನುಷ್ಠಾನ ಇರ್ತದೆ. ಅಂದ್ರೇನು? ದೈಹಿಕ ಮಾನಸಿಕ ಆರೋಗ್ಯವನ್ನು ನಾವು ಪಡೆದುಕೊಳ್ಳಬೇಕಾದರೆ ಈ 8 ಪ್ರಕಾರದ ಯೋಗ ವಿದ್ಯೆಯನ್ನು ಪ್ರತಿನಿತ್ಯ ನಾವು ನಮ್ಮ ಜೀವನದೊಳಗೆ ನಾವು ಅಳವಡಿಸಿಕೊಂಡು ಅಭ್ಯಾಸ ಮಾಡಬೇಕು. ಆಗಲೇ ನಾವು ಆರೋಗ್ಯವಾಗಿರೋದು. ದೈಹಿಕ ಮನಸ್ಸಿನಲ್ಲಿ ಯಾವುದೇ ರೋಗ ಇಲ್ಲದೆ ಸಂತೋಷವಾಗಿ ಇರುವುದು. ನಮಗೆ ರೋಗ ಅನ್ನೋದು ಒಂದು ದಿನನೂ ಬಂದಿಲ್ಲ. ಇಡೀ ನಮ್ಮ ಜೀವನದೊಳಗೆ ಎಂದೂ ನಾವು ಯಾವ ವೈದ್ಯರಲ್ಲಿಗೂ ಹೋಗಿಲ್ಲ. ನಮ್ಮ 17ನೇ ವಯಸ್ಸಿನಿಂದ ನಾವು ಯೋಗ ಜೀವನವನ್ನು ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಜೀವನದಲ್ಲಿ ಯಾವ ಸಮಸ್ಯೆ ಬಂದರೂ ಕೂಡ ಯೋಗ ಪರಿಹಾರ ಮಾಡಿಬಿಡ್ತದೆ. ನಾವು ಪರಿಹಾರ ಮಾಡಬೇಕಾಗಿಲ್ಲ. ನಿತ್ಯ ನಾವು ಬೆಳಿಗ್ಗೆ ಸಂಜೆ 2 ವೇಳೆ ಯೋಗಾಭ್ಯಾಸವನ್ನು ಮಾಡ್ತೇವೆ. ಯೋಗಾಭ್ಯಾಸ ಅಂದ್ರೇನು? ಕೇವಲ ಯೋಗಾಸನ ಮಾಡುವುದಲ್ಲ. ನಿತ್ಯ ನಾವು ಬೆಳಗಿನ 3:30 ಗಂಟೆಗೆ ಎದ್ದೇಳ್ತೇವೆ. ನಾವು ಹೇಳೋದಿಲ್ಲ, ಆದಾಗ ಅದೇ ಏಳಿಸ್ಬಿಡುತ್ತೆ, ಕಣ್ಣು ಬಿಟ್ಬಿಡ್ತೇವೆ. ಮಲಗಿರ್ತೇವಲ್ಲ, ಮಲಗಿದ್ದಾಗ 3:15ಕ್ಕೆ ಕಣ್ಣು ಬಿಟ್ಬಿಡ್ತೇವೆ. 3:15ಕ್ಕೆ ಕಣ್ಣು ಬಿಟ್ಬಿಟ್ರೆ ಕೂತ್ಕೊಂಡು ಎದ್ದು ಬೆಳಗಿನದು ಏನಿದೆ ಅವನ್ನೆಲ್ಲ ಮುಗಿಸ್ಕೊಂಡು ಕೂಡಲೇ ನಾವು ಯೋಗಾಭ್ಯಾಸವನ್ನು ಧ್ಯಾನವನ್ನು ಮಾಡಲಿಕ್ಕೆ ಕೂತ್ಕೋತೇವೆ. ಇಲ್ಲ ಶುರು ಮಾಡ್ತೇವೆ, ಯೋಗ ಜೀವನವನ್ನು ಆರಂಭ ಮಾಡ್ತೇವೆ. ಬೆಳಿಗ್ಗೆನೂ ಇದೇ ರೀತಿ, ಮತ್ತು ರಾತ್ರಿ ಸಂಜೆ ವೇಳೆಗೆ 5 ಗಂಟೆಗೆ ನಮ್ಮ ಯೋಗ ಜೀವನ ಮತ್ತೆ ಆರಂಭವಾಗಿ ಬಿಡುತ್ತದೆ.
ರಾತ್ರಿ 8:30 9 ಗಂಟೆ ಕಡ್ಡಾಯವಾಗಿ ಮಲ್ಕೊಂಡು ಬಿಡ್ತೇವೆ. ನಮ್ಮ ಬಳಿ ಬಂದಂಥವರಿಗೆ ಯಾವ ಅನಾರೋಗ್ಯ ಇದ್ರೂ ಗುಣ ಮಾಡಿದ್ದೇವೆ, ಗುಣ ಮಾಡ್ತೇವೆ. ಯೋಗ ಜೀವನ, ಆರೋಗ್ಯ ಜೀವನ, ಯೋಗಾಭ್ಯಾಸ, ಧ್ಯಾನ, ನಿಮ್ಮಲ್ಲಿ ಯಾರಿಗೆ ಆರೋಗ್ಯ ಬೇಕು ಅಂತ ಅನಿಸುತ್ತೆ, ನಿಮ್ಮಲ್ಲಿ ಯಾರಿಗೆ ದೇಹ ಮನಸ್ಸಿನ ಆರೋಗ್ಯ ಬೇಕೇ ಬೇಕು ಅಂತ ಅನಿಸುತ್ತೆ, ಯಾರಿಗೆ ರೋಗಮುಕ್ತರಾದ ಜೀವನ ಬೇಕಾಗಿದೆ, ಅವರೆಲ್ಲ ನಮ್ಮಲ್ಲಿ ಬಂದು ಯೋಗಕ್ಕೆ ಸೇರಿಕೊಳ್ಳಿ. ನಿಮ್ಮ ಯಾವುದೇ ಅನಾರೋಗ್ಯ ಇರ್ಬೋದು, ನಾವು ಗುಣ ಮಾಡಿಕೊಡ್ತೇವೆ. ಈಗ ನಿಮ್ಮ ಎದುರಿಗೆ ನಾವಿದ್ದೇವೆ, ನಮ್ಮ ಯಾವ ರೋಗನೂ ಇಲ್ಲ, ಯಾವ ರೋಗನೂ ಬರಲ್ಲ. ಕೋವಿಡ್ಡು ಎಲ್ಲರಿಗೆ ಬಂತು, ನಮಗೆ ಬರಲಿಲ್ಲ. ಹಿಂದೆ ಚಿಕೂನು, ಡೆಂಗು, H1N1, ಫ್ಲೂ ಇಂಥವೆಲ್ಲ ನಮಗೆ ಯಾವ ಬರೋದೇ ಇಲ್ಲ. ಅಕಸ್ಮಾತ್ ಫ್ಲೂ ಬಂತಪ್ಪ, ನಾವೇ ಗುಣ ಮಾಡ್ಕೊಂಬಿಡ್ತೇವೆ. ಯಾವುದೇ ಟ್ಯಾಬ್ಲೆಟ್ಸನ್ನು, ಯಾವುದೇ ಮೆಡಿಕಲ್ ಶಾಪು, ಯಾವುದೇ ಡಾಕ್ಟ್ರ್ ಹತ್ರ ಹೋಗಲ್ಲ. ನಾವೇ ಅದನ್ನು ಗುಣ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತು, ಗುಣ ಮಾಡ್ಕೊಂಡ್ಬಿಡ್ತೇವೆ. ನಮ್ಮ ಬಳಿಗೆ ನೀವು ಯೋಗಾಭ್ಯಾಸಕ್ಕೆ ಬಂದರೆ ನಿಮಗೆ ಯಾವುದೇ ರೋಗ ಇದ್ದರೂ ನಾವು ಗುಣ ಮಾಡಿಕೊಡ್ತೇವೆ, ಯಾವುದೇ ಅನಾರೋಗ್ಯ ಇದ್ದರೂ ನಾವು ಗುಣ ಮಾಡಿಕೊಡ್ತೇವೆ. ಹಲ್ಲು ನೋವು ಉಳ್ಕಲ್ಲಾಗದೆ ಗುಣ ಮಾಡಿಕೊಡ್ತೇವೆ. ಹಲ್ಲು ನೋವು ಉಳ್ಕಲ್ಲಿಗೆ ಮಾತ್ರ ಸಸ್ಯ ಮೂಲವಾದ ಒಂದು ಔಷಧಿಯನ್ನು ಕಂಡುಹಿಡಿದಿದ್ದೇವೆ. ಅದನ್ನು ನಾವು ಶಿವದಂತಕಾಂತಿ ಅಂತ ಹೆಸರಿನಲ್ಲಿ ಕರೆದಿದ್ದೇವೆ. ಅದು ಒಂದು ಪೌಡರ್. ಇದನ್ನು ನಿಮಗೆ ಎಲ್ಲಿ ಹಲ್ಲು ನೋವು ಉಳುಕಲ್ಲಿದೆ ಆ ಜಾಗಕ್ಕೆ ಇಟ್ಟರೆ ನಿಮಗೆ ಹಲ್ಲು ನೋವು ಉಳುಕಲ್ಲು ವಾಸಿ ಆಗುತ್ತೆ. ಇದು ಒಂದಕ್ಕೆ ಮಾತ್ರ ಗಿಡಮೂಲಿಕೆಯ ಪುಡಿ ಔಷಧಿಯನ್ನು ಸಿದ್ಧಪಡಿಸಿದ್ದೇವೆ. ಇನ್ನು ಉಳಿದ ಯಾವುದೇ ಅನಾರೋಗ್ಯ ಇರ್ಬೋದು, ನಿಮ್ಮ ಎಲ್ಲ ಅನಾರೋಗ್ಯಗಳನ್ನು ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಇವುಗಳನ್ನು ಅಭ್ಯಾಸ ಮಾಡುವುದು, ಅದರ ಜೊತೆಗೆ ಯಮ, ನಿಯಮ ಮತ್ತು ಪ್ರತ್ಯಾಹಾರ ಇವುಗಳನ್ನು ಪಾಲನೆ ಮಾಡುವುದು, ಇವುಗಳನ್ನು ತಿಳಿಸಿಕೊಡ್ತೇವೆ. ಯಾವ ಅನಾರೋಗ್ಯ ಇದ್ದರೂ ಕೂಡ ಯೋಗ ಜೀವನ, ಧ್ಯಾನ ಜೀವನ ಮಾಡುವುದರ ಮೂಲಕ ಯೋಗ ಮತ್ತು 10 ಪದ್ಧತಿ ಇವುಗಳನ್ನು ನೀವು ಕಲಿತುಕೊಂಡು ನೀವು ಅದನ್ನು ಅಭ್ಯಾಸ ಮಾಡಿದರೆ ಸಂಪೂರ್ಣವಾಗಿ 100ಕ್ಕೆ 100 ನೀವು ಕೂಡ ಆರೋಗ್ಯವಾಗಿರ್ತೀರಿ. ಸ್ವಾಮೀಜಿ, ನಮಗೀಗಾಗಲೇ ಅನೇಕ ಅನಾರೋಗ್ಯಗಳಿದೆ. ಯಾವ ಅನಾರೋಗ್ಯ ಇರಲಿ ಅವೆಲ್ಲ ಹೊಟ್ಟೋತವೆ, ಯಾವ ರೋಗಗಳು ಇರಲ್ಲ. ನಮ್ಮಲ್ಲಿ ನೀವು ಯೋಗ ಧ್ಯಾನವನ್ನು ಕಲಿತ್ರೆ ನಿಮಗೆ ಯಾವ ಅನಾರೋಗ್ಯನೂ ಇರಲ್ಲ, ಎಲ್ಲ ಅನಾರೋಗ್ಯಗಳು ಹೊರಟೋಗ್ತವೆ, ಇರದೇ ಇಲ್ಲ. ನಾವು ಹೇಗೆ 100ಕ್ಕೆ 100 ಆರೋಗ್ಯವಂತರಾಗಿದ್ದೇವೆ, ನಿಮ್ಮನ್ನು 100ಕ್ಕೆ 100 ಆರೋಗ್ಯವಂತರನ್ನಾಗಿ ಮಾಡಿಕೊಡ್ತೇವೆ. ಆದ್ದರಿಂದ ಯಾರು ಬೇಕಾದರೂ ಕೂಡ ಆನ್ಲೈನ್ನಲ್ಲಾದರೂ ಬೇಕಾದರೂ ಜಾಯಿನ್ ಆಗಿರಿ, ಆಫ್ಲೈನಲ್ಲಾಗಿ ಬಂದು ಪ್ರತ್ಯಕ್ಷವಾಗಿ ಜಾಯಿನ್ ಆಗಿರಿ. ನಮ್ಮ ಫೋನ್ ನಂಬರನ್ನು ತಿಳಿಸ್ತೇವೆ, ಕರೆ ಮಾಡಿ. ಯಾರಿಗೆ ಅಪೇಕ್ಷೆ ಇರ್ತದೆ ಅದಕ್ಕೆ ಒಂದಷ್ಟು ಶುಲ್ಕ ಅಂತ ಇರ್ತದೆ, ಅದನ್ನು ಪೇ ಮಾಡಿದರೆ ಫೋನ್ಪೇ ಮೂಲಕ ಮಾಡ್ಬೋದು, ಇಲ್ಲ ಪ್ರತ್ಯಕ್ಷವಾಗಿ ಬಂದು ಕೊಡ್ಬೋದು. ಎಷ್ಟು ದಿವಸ ಅಂತ ಅದಕ್ಕೆ ನಿಯಮ ಇರುತ್ತೆ. ನೀವು ಎಷ್ಟು ದಿವಸ ಕಲಿಬೇಕು ಅಂತಿರ್ತೀರಿ ಅಷ್ಟು ದಿವಸ ನಿಮಗೆ ಅದನ್ನು ಕಲಿಸಿ ಆರೋಗ್ಯವನ್ನು ಪಡೆದುಕೊಳ್ಳುವುದು ಹೇಗೆ, ಆರೋಗ್ಯವನ್ನು ಪಡೆಯುವುದು ಹೇಗೆ ಅನ್ನೋದನ್ನು ತಿಳಿಸಿ ನೀವು ಆರೋಗ್ಯವಾಗಿ ಇರುವ ಹಾಗೆ ಮಾಡುತ್ತೇವೆ. ಯೋಗವನ್ನು ಯಾರು ಕಲಿಬೇಕು ಅಂತೇಳಿದರೆ, ಯಾರಿಗೆ ಆರೋಗ್ಯ ಬೇಕು ಅವ್ರು ಕಲಿಬೇಕು. ಯೋಗವನ್ನು ಯಾರು ಕಲಿಬೇಕು ಅಂತೇಳಿದರೆ, ಯಾರಿಗೆ ಅನಾರೋಗ್ಯ ಇದೆ ಎಲ್ಲ ಅನಾರೋಗ್ಯಗಳು ಹೊರಟೋಗಬೇಕು ಅನ್ನೋರು ಯೋಗ ಕಲಿಬೇಕು. ಇದು ಯೋಗ ವಿದ್ಯೆಯ ಮಹತ್ವ. ಯೋಗ ವಿದ್ಯೆ ಏನಿದೆಯಲ್ಲ, ಇದು ನಮ್ಮನ್ನು ಆರೋಗ್ಯವಾಗಿ ಇರುವಂತೆ ನೋಡಿಕೊಳ್ಳುತ್ತದೆ. ಯೋಗ ವಿದ್ಯೆ ನಮಗೆ ಯಾವುದೇ ಅನಾರೋಗ್ಯ ಆಗದಂತೆ ನೋಡಿಕೊಳ್ಳುತ್ತದೆ. ಯಾವುದಾದರೂ ಅನಾರೋಗ್ಯ ಇದ್ದರೆ ಅದನ್ನು ಸಂಪೂರ್ಣವಾಗಿ ದೂರ ಮಾಡುತ್ತದೆ. ಇದಕ್ಕೆ ಯಾವುದೇ ಔಷಧಿಯ, ಗುಳಿಗೆಯ, ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ ಅವಶ್ಯಕತೆ ಇರುವುದಿಲ್ಲ. ಯೋಗ ಜೀವನವನ್ನು ಮಾಡಿ
ಯೋಗ ಕಲಿಯಿರಿ, ಧ್ಯಾನ ಕಲಿಯಿರಿ, ಧ್ಯಾನ ಕಲಿಯಿರಿ. ಯೋಗ ಮಾಡಿ, ಧ್ಯಾನ ಮಾಡಿ, ಯೋಗ ಮಾಡಿ, ಧ್ಯಾನ ಮಾಡಿ. ಅಷ್ಟಾಂಗ ಯೋಗವನ್ನು 3 ರೀತಿಯ ವರ್ಗೀಕರಣವಾಗಿ ವಿಭಜನೆ ಮಾಡಲಾಗಿದೆ. ಯಾವುದು ಆ 3 ರೀತಿಯ ವರ್ಗೀಕರಣ? ಯಮ, ನಿಯಮ, ಆಸನ ಅವು ಒಂದು ವರ್ಗ, ಪ್ರಾಣಾಯಾಮ, ಪ್ರತ್ಯಾಹಾರ ಅವು ಇನ್ನೊಂದು ವರ್ಗ, ಧಾರಣ, ಧ್ಯಾನ, ಸಮಾಧಿ ಮತ್ತೊಂದು ವರ್ಗ. ಇವು 3 ವರ್ಗಗಳು. ನಮ್ಮ ದೇಹ 3 ಪ್ರಕಾರವಾಗಿ ಇದೆ. ಒಂದು ಸ್ಥೂಲ ಶರೀರ, ಎರಡನೇದು ಸೂಕ್ಷ್ಮ ಶರೀರ, ಮೂರನೇದು ಕಾರಣ ಶರೀರ. ಸ್ಥೂಲ ಶರೀರ ಅಂದ್ರೇನು? ನಾವು ಕಾಣ್ತದಲ್ಲ ಈ ದೇಹ, ಕೈ, ಕಾಲು, ರುಂಡ, ಮುಂಡ, ಇದನ್ನೇ ಸ್ಥೂಲ ಶರೀರ ಅನ್ನೋದು. ಈಗ ನಮ್ಮ ಕೈಗಳು ಕಾಣುತ್ತವ, ಮುಟ್ತೀವಿ. ನಮ್ಮ ಕಾಲುಗಳು ಕಾಣುತ್ತವೆ, ಮುಡ್ತೀವಿ. ನಮ್ಮ ಶರೀರ, ಹೊಟ್ಟೆ, ಎದೆ ಭಾಗ, ಕತ್ತು ಕಾಣುತ್ತದೆ, ಇದು ಶರೀರ. ಮುಂಡ, ತಲೆ ಅಂದ್ರೇನು? ಇದನ್ನು ಸ್ಥೂಲ ಶರೀರ ಅಂತ ಹೇಳ್ತಾರೆ. ರುಂಡ, ಮುಂಡ, ಕೈಕಾಲುಗಳನ್ನು ಸ್ಥೂಲ ಶರೀರ ಅಂತಾರೆ. ತಲೆ, ದೇಹ, ಕೈಕಾಲುಗಳು ಇವುಗಳನ್ನು ಸ್ಥೂಲವಾದ ಶರೀರ. ಸ್ಥೂಲ ಅಂದ್ರೇನು? ಕಣ್ಣಿಗೆ ಕಾಣುತ್ತದೆ, ದಪ್ಪ ಒಂದು ಗಾತ್ರದಲ್ಲಿ ಕಾಣುತ್ತದೆ, ಅದಕ್ಕೆ ಸ್ಥೂಲ ಶರೀರ ಗೋಚರವಾಗುತ್ತೆ, ದಪ್ಪದ ಗಾತ್ರದೊಳಗೆ. ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರಗಳು ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳನ್ನು ಪಂಚ ಜ್ಞಾನೇಂದ್ರಿಯಗಳು ಅಂತ ಕರೆಯಲಾಗುತ್ತೆ. ಇವುಗಳನ್ನು ಸೂಕ್ಷ್ಮ ಶರೀರ. ಈಗ ನಮ್ಮ ಕಣ್ಣು ಒಂದು ಸ್ವಲ್ಪ ಧೂಳು ಬಿದ್ದರೂ ಸಾಕು, ಕಣ್ಣು ಬಹಳ ಹೊತ್ತು ನಾವು ಹೊಸಕೋತೇವೆ ಮತ್ತು ಕಣ್ಣು ಉರಿತದೆ. ಅಕಸ್ಮಾತ್ ನಾವು ಮೆಣಸಿನ್ಕಾಯಿ ಪುಡಿ, ಖಾರದ ಪುಡಿ, ಕಾಳು ಮೆಣಸಿನ ಪುಡಿ ಮುಟ್ಬಿಟ್ಟು ನಾವು ಅಕಸ್ಮಾತ್ ಹಿಂಗೆ ಕಣ್ಣನ್ನು ಮುಟ್ಕೊಂಬಿಟ್ರೆ, ಮುಖ ಮುಟ್ಕೊಂಬಿಟ್ರೆ ಉರಿಲಿಕ್ಕೆ ಶುರುವಾಗತ್ತೆ. ಚರ್ಮನೂ ಉರಿಯುತ್ತೆ, ಕಣ್ಣು ಉರಿಯುತ್ತೆ, ಇಡೀ ದಿನ ಉರಿಯುತ್ತೆ. ಅಂದ್ರೇನು? ಯಾವುದೇ ಹೊರಗಿನ ವಸ್ತು ಕಣ್ಣಿಗೆ, ಚರ್ಮಕ್ಕೆ, ಮೂಗಿಗೆ, ನಾಲಿಗೆಗೆ ಬಿದ್ದರೆ ಅವು ಕೂಡಲೇ ರಿಯಾಕ್ಷನ್, ಪ್ರತಿಕ್ರಿಯೆ ಮಾಡ್ತವೆ. ಕೂಡಲೇ ಅವು ನೋವು, ಯಾತನೆಯನ್ನು ಪ್ರಕಟ ಮಾಡ್ತವೆ. ಆದದ್ದರಿಂದ ಇವು ಸೂಕ್ಷ್ಮೇಂದ್ರಿಯಗಳು. ಇವುಗಳನ್ನು ನಾವು ಬಹಳ ಎಚ್ಚರಿಕೆಯಿಂದ ಜಾಗರೂಕವಾಗಿ ನೋಡಿಕೊಳ್ಬೇಕು. ಇವು ಪಂಚ ಜ್ಞಾನೇಂದ್ರಿಯಗಳು. ಈ ಪಂಚ ಜ್ಞಾನೇಂದ್ರಿಯಗಳ ಸಲುವಾಗಿ ಪ್ರಾಣಾಯಾಮ, ಪ್ರತ್ಯಾಹಾರ ಇದೆ. ಯೋಗ ಪ್ರಾಣಾಯಾಮ, ಪ್ರತ್ಯಾಹಾರವನ್ನು ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳಿಗೆ ಕಲಿಸುತ್ತೆ. ನಂತರ ಧಾರಣ, ಧ್ಯಾನ, ಸಮಾಧಿ ಇದು ಕಾರಣ ಶರೀರ. ಧಾರಣ, ಧ್ಯಾನ, ಸಮಾಧಿ ಏನಿದೆಯಲ್ಲ ಇದು ಕಾರಣ ಶರೀರಕ್ಕೆ ಅನ್ವಯವಾಗುತ್ತೆ. ಕಾರಣ ಶರೀರ ಅಂತ ಅಂದರೆ ಏನು? ಅವನು ಜೀವಾತ್ಮ, ಇಂಡಿವಿಜುವಲ್ ಕಾನ್ಷಿಯಸ್ನೆಸ್, ಸೆಲ್ಫ್. ಕಾರಣ ಶರೀರ ಅಂದರೆ ಏನು? ಜೀವ, ಆತ್ಮ. ಕೆಲವರು ಆತ್ಮವನ್ನು ಒಪ್ಪಲ್ಲ ಅಂತಾರೆ. ಜೀವ, ಪ್ರಾಣ ಇದೆ ಅಂತನಾದರೂ ಒಪ್ತೀರಾ? ಇವನು ಜೀವ ಒಬ್ಬನೇ ಇಲ್ಲ. ಈ ಜೀವನಿಗೆ ಮುಖ್ಯವಾಗಿ 2 ಲಕ್ಷಣಗಳಿದೆ. ಒಂದು ಪ್ರಜ್ಞಾ ಸ್ವರೂಪನಾಗಿದ್ದಾನೆ, ಇನ್ನೊಂದು ಚೈತನ್ಯ ಸ್ವರೂಪನಾಗಿದ್ದಾನೆ. ಇದು ಪ್ರತಿಯೊಂದು ಜೀವ, ಇರುವೆ, ಪಕ್ಷಿ ಆದಿಯಾಗಿ ಮನುಷ್ಯ, ಗಿಡ, ಮರಗಳವರೆಗೆ ಎಲ್ಲರಲ್ಲಿಯೂ ಕೂಡ ಪ್ರಾಣನೂ ಇದೆ, ಪ್ರಜ್ಞನೂ ಇದೆ. ಇದು ಚೈತನ್ಯ. ಈ ಪ್ರಾಣ ಏನಿದನಲ್ಲ, ಈ ಪ್ರಾಣನಿಗೆ 2 ಲಕ್ಷಣಗಳು. ಒಂದು ಜೀವ ಇರುವುದು ಅಂದರೆ ಮಿಡಿಯೋದು. ಈ ಜೀವನಿಗೆ ಏನಿದೆಯಲ್ಲ, ಪ್ರಾಣ ನಿರಂತರವಾಗಿ ಜೀವಂತಿಕೆ ಇರೋದು. ಎರಡನೇದು ಅದು ಪ್ರಜ್ಞಾ ಸ್ವರೂಪದಲ್ಲಿದೆ. ಒಂದು ಇರುವೆ, ನೀವು ಒಂದು ಇರುವೆ ಹರ್ಕೊಂಡು ಹೋಗ್ತಾ ಇದ್ದಾಗ ಅದನ್ನು ಕಡ್ಡಿಯಲ್ಲಿ ಮುಟ್ಟಕ್ಕೆ ಹೋಗಿ ಅದು ಕೂಡಲೇ ಪ್ರತಿಕ್ರಿಯೆ ಮಾಡಿ ಬೇರೆ ಕಡೆ ಹೊಡೋಗ್ತದೆ. ಪ್ರಜ್ಞೆ ಐತಾ ಇಲ್ವೋ? ಕ್ರಿಯೆಗೆ ಅದಕ್ಕೆ ಕೂಡಲೇ ಪ್ರತಿಕ್ರಿಯೆ ಇರುವೆಯಿಂದ ಬಂತ ಇಲ್ವೋ? ಹಾಗೆ ಈ ಪ್ರತಿಕ್ರಿಯೆ ಎಲ್ಲಿ ಬರ್ತದೆ? ಎಲ್ಲಿ ಜ್ಞಾನ, ಎಲ್ಲಿ ಅರಿವಿದೆ ಅಲ್ಲಿ ಪ್ರತಿಕ್ರಿಯೆ ಬರ್ತದೆ. ಅರಿವಿಲ್ಲದೆ ಹೋದರೆ ಪ್ರತಿಕ್ರಿಯೆ ಇರೋಲ್ಲ. ಟಚ್ ಮೀ ನಾಟ್ ಪ್ಲ್ಯಾಂಟ್ ಅಂತ ಇದೆ, ಮುಟ್ಟಿದ್ರೆ ಮನಿ ಗಿಡ ಅಂತ. ಸುಮ್ಮನೆ ಒಂದು ಸ್ವಲ್ಪ ಸೋಕಿದ್ರು ಸಾಕು, ಗಾಳಿ ಬೀಸಿದ್ರು ಸಾಕು, ಎಲೆ ಮುಚ್ಕೊಂಡ್ಬಿಡ್ತವೆ. ಅಂದ್ರೇನು? ಸಸ್ಯಕ್ಕೂ ಕೂಡ ಪ್ರಜ್ಞೆ ಇದೆ, ಜೀವ ಇದೆ, ಪ್ರಜ್ಞೆ ಇದೆ, ಅದು ಸ್ಪಂದನ ಮಾಡ್ತದೆ. ಆದ್ದರಿಂದ ಪ್ರಾಣನಿಗೆ 2 ಲಕ್ಷಣಗಳು, ಒಂದು ಪ್ರಜ್ಞಾ ಸ್ವರೂಪ, ಇನ್ನೊಂದು ಚೈತನ್ಯ ಸ್ವರೂಪ. ಈ ಪ್ರಜ್ಞಾ ಮತ್ತು ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ಈ ಜೀವನಿಗೆ ಧಾರಣ, ಧ್ಯಾನ, ಸಮಾಧಿಯನ್ನು ಯೋಗವಿದ್ಯೆ ಹೇಳಿದೆ, ಅನ್ವಯಿಸಿದೆ. ಧಾರಣ, ಧ್ಯಾನ, ಸಮಾಧಿಯನ್ನು ಜೀವನಿಗೆ, ಪ್ರಾಣ ಪ್ರಜ್ಞಾ ಸ್ವರೂಪಿಯಾಗಿರುವ ಜೀವನಿಗೆ ಯಾಕೆ ಅಳವಡಿಸಲಾಗಿದೆ ಎಂಬುದಾಗಿ ಹೇಳಿದರೆ, ಈ ಜೀವನು ಒಬ್ಬನೇ ಇಲ್ಲ. ಈ ಜೀವನು ಇದೊಂದೇ ಜನ್ಮವನ್ನು ಪಡ್ಕೊಂಡು ಬಂದಿಲ್ಲ.
ಈ ಜೀವನಿಗೆ ಈ ಹಿಂದೆ ಅನೇಕ ಜನ್ಮಗಳು ಇವೆ. ಈ ಅನೇಕ ಜನ್ಮಗಳಲ್ಲಿ ಇವನು ಒಳ್ಳೆಯದನ್ನು ಮಾಡಿದ್ದಾನೆ, ಕೆಟ್ಟದ್ದನ್ನು ಮಾಡಿದ್ದಾನೆ. ಈ ಜನ್ಮದಲ್ಲಿ ನೀನು ಯೋಗ ಜೀವನವನ್ನು ಮಾಡಿದರೆ ನೀ ಏನು ಆ ಪಾಪ ಪುಣ್ಯಗಳನ್ನು ಮಾಡಿದ್ದೀಯಲ್ಲ ಅವೆಲ್ಲವನ್ನು ಈಗ ನೀನು ಧ್ಯಾನ, ಧಾರಣ, ಸಮಾಧಿಯನ್ನು ಮಾಡುವುದರ ಮೂಲಕ ಅವೆಲ್ಲವುಗಳಿಂದ ಮುಕ್ತನಾಗಬಹುದು. ಈ ಜನ್ಮದಲ್ಲಿಯೇ ನೀನು ಮುಕ್ತಿಯನ್ನು ಇನ್ನೊಂದು ಜನ್ಮವನ್ನು ಬರದಂಗೆ ನೀನು ಪಡ್ಕೊಳ್ಳಬಹುದು. ಇಲ್ಲದೆ ಹೋದರೆ ಮತ್ತೆ ಮತ್ತೆ ನಾವು ಜನನ ಮರಣಗಳಲ್ಲಿ ಬರ್ತಾ ಇರ್ತೇವೆ. ಸೊ ಯೋಗ ಏನಿದೆಯಲ್ಲ, ಯೋಗ ಧಾರಣ, ಧ್ಯಾನ, ಸಮಾಧಿಯನ್ನು ಈ ಜೀವನಿಗೆ, ಈ ಆತ್ಮನಿಗೆ, ಈ ಪ್ರಾಣವನಿಗೆ ಅಳವಡಿಸಲಾಗಿದೆ, ಅದನ್ನು ಕಲಿಸಲಾಗಿದೆ. ಆದ ಕಾರಣ ಯೋಗ ಇದು ಒಂದು ಸಮುದ್ರದಷ್ಟು ವಿಸ್ತಾರವಾದದ್ದು, ಆಳವಾದದ್ದು, ವ್ಯಾಪಕವಾದದ್ದು, ಗಂಭೀರವಾದದ್ದು. ಇದಕ್ಕೆ ಸಮುದ್ರಕ್ಕೆ 3 ಡೈಮೆನ್ಷನ್ ಅಂತಾರೆ. ಏನು? ಎತ್ತರ, ಉದ್ದ, ಅಗಲ. ಇದನ್ನು ಪ್ರತಿಯೊಂದು ವಸ್ತು ಕೂಡ ಈ 3 ಡೈಮೆನ್ಷನ್ ಇರುತ್ತೆ. ಈಗ ನಾವು ಎತ್ತರವಾಗಿದ್ದೇವೆ, ಅಗಲವಾಗಿದ್ದೇವೆ, ದಪ್ಪವಾಗಿದ್ದೇವೆ. ಇದನ್ನೇ 3 ಡೈಮೆನ್ಷನ್ ಅಂತ ಹೇಳೋದು. ಈ 3 ಡೈಮೆನ್ಷನ್ ಏನಿದೆಯಲ್ಲ ಇದು ಜೀವನಿಗೂ ಕೂಡ ಇದೆ. ಈ ಜೀವ ಏನಿದಾನಲ್ಲ, ಅನೇಕ ಜನ್ಮಗಳಲ್ಲಿ ಏನು ಬಂದಿದ್ದಾನೆ, ಇವನಿಗೆ ಆ ಜೀವನಿಗೆ ಕರ್ಮ ಸ್ವರೂಪದಲ್ಲಿ ಅಂಟಿಕೊಂಡಿರ್ತವೆ. ಅವುಗಳನ್ನು ಅವನು ನೀರಿನಿಂದ ತೊಳಿಲಿಕ್ಕೆ ಬರೋದಿಲ್ಲ, ಸೋಪ್ ಹಚ್ಚಿ ತೊಳಿಲಿಕ್ಕೆ ಬರಲ್ಲ, ಸೀಗೆ ಪುಡಿ ಹಾಕಿ ತೊಳಿಲಿಕ್ಕೆ ಬರೋದಿಲ್ಲ. ಯಾಕೆ? ಅದು ಈಗ ಶಬ್ದ, ಮಾತು, ಈಗ ಮಾತು ಅನ್ನೋದಕ್ಕೊಂದು ಅರ್ಥ ಇದೆಯಲ್ಲ, ನಾ ಮಾತಾಡೋದಕ್ಕೆ ಅರ್ಥ ಏನಿದೆಯಲ್ಲ, ಆ ಶಬ್ದದ ಜೊತೆಯಲ್ಲಿಯೇ ಬೇರೆ ಮಾಡದ ರೀತಿಯಲ್ಲಿ ಇದೆ. ಇನ್ಸಪೇರಬಲ್. ಪ್ರತಿಯೊಂದು ಶಬ್ದಕ್ಕೆ ಒಂದೊಂದು ಮೀನಿಂಗ್, ಒಂದು ಅರ್ಥ ಇದೆ. ಶಬ್ದ ಅರ್ಥ ಸಹಿತವಾಗಿ ಹೇಗೆ ಇದೆಯೋ ಹಾಗೆ ಜೀವನು ಕರ್ಮ ಸಹಿತವಾಗಿ ಇದ್ದಾನೆ. ಈ ಕರ್ಮ ಸಹಿತವಾಗಿ ಇರುವ ಕಾರಣ ಈ ಜೀವನದಲ್ಲಿ ಕರ್ಮಾನುಸಾರಿಯಾಗಿ ಜೀವನವನ್ನು ನಾವು ನಡೆಸಬೇಕಾಗ್ತದೆ. ಯೋಗ ಜೀವನವನ್ನು ಮಾಡಿದರೆ ಇಂಥ ಕರ್ಮಗಳಿಂದ ನಾವು ಬಿಡುಗಡೆಯನ್ನು ಪಡೆದುಕೊಳ್ಳಬಹುದು. ಹೀಗೆ ಯೋಗ ರೋಗ ಮುಕ್ತರನ್ನಾಗಿಯೂ ಮಾಡುತ್ತೆ, ಭವರೋಗ ಮುಕ್ತರನ್ನಾಗಿಯೂ ಮಾಡುತ್ತೆ. ಆದದ್ದರಿಂದ ಯೋಗ ವಿದ್ಯೆ ದೊಡ್ಡದು. ಎಷ್ಟು ದೊಡ್ಡದು? ಬಹಳ ದೊಡ್ಡದು. ಅದಕ್ಕೆ ಇನ್ನೊಂದು ಹೋಲಿಕೆಯೇ ಇಲ್ಲ. ಯೋಗ ವಿದ್ಯೆಗೆ ಇನ್ನೊಂದು ಹೋಲಿಕೆಯೇ ಇಲ್ಲ. ಯೋಗಕ್ಕೆ ಯೋಗನೇ ಸರಿಸಾಟಿ, ಹಿಮಾಲಯ ಪರ್ವತಕ್ಕೆ ಹಿಮಾಲಯ ಪರ್ವತವೇ ಸರಿಸಾಟಿ. ಹಾಗೆ ಯೋಗ ವಿದ್ಯೆಗೆ ಸರಿಸಮವಾದ ಇನ್ನೊಂದು ವಿದ್ಯೆ ಜಗತ್ತಿನಲ್ಲಿ ಇಲ್ಲ. ಇದು ಯೋಗ ವಿದ್ಯೆ ಏಕಮೇವಾದ್ವಿತೀಯ. ಇಂಥ ಯೋಗ ವಿದ್ಯೆಯನ್ನು ಎಲ್ಲರೂ ಕಲೀರಿ. ಯೋಗ ಮಾಡಿ, ಧ್ಯಾನ ಮಾಡಿ, ಯೋಗ ಮಾಡಿ ಆರೋಗ್ಯವಾಗಿರಿ, ಯೋಗ ಮಾಡಿ ಶತಾಯುಷ್ಯವನ್ನು ಪಡ್ಕೊಳ್ಳಿ, ಯೋಗ ಮಾಡಿ ಐಶ್ವರ್ಯವನ್ನು ಪಡ್ಕೊಳ್ಳಿ, ಧ್ಯಾನ ಮಾಡಿ ಆರೋಗ್ಯವನ್ನು ಪಡ್ಕೊಳ್ಳಿ, ಧ್ಯಾನ ಮಾಡಿ ಶತಾಯುಷ್ಯವನ್ನು ಪಡ್ಕೊಳ್ಳಿ, ಧ್ಯಾನ ಮಾಡಿ ಐಶ್ವರ್ಯವನ್ನು ಪಡ್ಕೊಳ್ಳಿ, ಸಕಲ ಭೋಗಭಾಗ್ಯ ಸಂತೋಷವನ್ನು ಪಡ್ಕೊಳ್ಳಿ. ಯೋಗವನ್ನು ಕಲೀರಿ, ಯೋಗವನ್ನು ಕಲಿಯಿರಿ. ನಮ್ಮ ಫೋನ್ ನಂಬರ್ 8618792270. ಕರೆ ಮಾಡಿ. ಆನ್ಲೈನಲ್ಲಾದರೂ ಯೋಗ ಕಲೀರಿ, ಪ್ರತ್ಯಕ್ಷವಾಗಿ ಆದರೂ ಯೋಗವನ್ನು ಕಲೀರಿ. ಯೋಗ ಕಲಿಯಿರಿ, ಯೋಗ ಕಲಿಯಿರಿ, ಧ್ಯಾನ ಕಲಿಯಿರಿ, ಧ್ಯಾನ ಕಲಿಯಿರಿ. ಆರೋಗ್ಯ, ಐಶ್ವರ್ಯ, ಶತಾಯುಷ್ಯವನ್ನು ಪಡೆಯಿರಿ. ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಬೆಲ್ ಬಟನ್ ಕಾಣುತ್ತೆ, ಬೆಲ್ ಬಟನನ್ನು ಒತ್ತಿ. ಲೈಕ್ ಕಾಣುತ್ತೆ, ಲೈಕನ್ನು ಒತ್ತಿ. ನಿಮ್ಮಲ್ಲಿ ಶೇರ್ ಅಂತ ಇರುತ್ತೆ, ವಾಟ್ಸಪ್ಪಲ್ಲಿ 20 ಜನಕ್ಕೆ ಕನಿಷ್ಠ ಶೇರ್ ಮಾಡಿ.